ಒಂದು ಸದೃಢವಾಗಿರ್ತಕ್ಕಂತಹ ಮತ್ತು ಪರಿಶ್ರಮಶೀಲತೆ ಇರತಕ್ಕಂಥದ್ದು. ಯಾಕಂತಂದ್ರೆ ಗುರಿಯನ್ನ ಮುಟ್ಟುವವರೆಗೆ ಹಿಂಜರಿಯುವಂತ ವ್ಯಕ್ತಿಯಲ್ಲ. ಒಮ್ಮೆ ಮನಸ್ಸು ಮಾಡಿದ್ರಿ ಅಂತಂದ್ರೆ ಅದನ್ನ ಪೂರ್ಣಗೊಳ್ಳುವವರೆಗೆ ಬಿಡುವಂತ ವ್ಯಕ್ತಿಗಳಲ್ಲ ನೀವು. ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ. ಮೊದಲು ಕಮಿಟ್ ಆಗಲ್ಲ. ಕಮಿಟ್ ಆದ್ರಿ ಅಂತಂದ್ರೆ ಕಷ್ಟನೋ ಸುಖನೋ ಒಳ್ಳೇದೋ ಕೆಟ್ಟದೋ ಅದನ್ನು ಮುಗಿಯೋವರೆಗೂ ಬಿಡಲ್ಲ, ಮತ್ತೆ ಅದನ್ನು ಪೂರ್ಣಗೊಳಿಸುವವರೆಗೂ ಬಿಡಲ್ಲ. ಅದು ಸಂಬಂಧಗಳಿರ್ಲಿ, ಕೆಲಸಗಳೇ ಇರಲಿ, ಅಥವಾ ಗುರಿಗಳೇ ಇರಲಿ, ಜೀವನನೇ ಇರಲಿ, ಯಾವುದೇ ಒಂದು ವಿಭಾಗಕ್ಕೆ ನೀವು ಅಂಟುಕೊಂಡ್ರಿ ಅಂತಂದ್ರೆ ನಂಬಿಕೆಗೆ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ದು. ಹೌದು ಅಲ್ಲೋ ಕಾಮೆಂಟ್ ಮಾಡಿ. ನಾನು ಒಂದೊಂದು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೇನೆ, ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಬೇಕು. ಇನ್ನು ಶಿಸ್ತು ಒಂದು ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ ನಿಮ್ಮಲ್ಲಿ. ಯಾಕಂದ್ರೆ ಜೀವನದಲ್ಲಿ ನಿಯಮ ಮತ್ತು ನಿಯಂತ್ರಣ ಮತ್ತು ಹೊಣೆಗಾರಿಕೆ ಅನ್ನುವಂತಹ ಮಹತ್ವದ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ನೀವು ಯಾವತ್ತಿಗೂ ಒಂದು ನಾಯಕತ್ವದ ಗುಣಗಳನ್ನು ಹೊಂದಿರುವಂಥದ್ದು. ನೀವು ಯಾವುದೇ ಕ್ಷೇತ್ರದಲ್ಲಿರಿ, ಯಾವುದೇ ಪರಿಸರದಲ್ಲಿರಿ, ಯಾವುದೇ ವಾತಾವರಣದಲ್ಲಿದ್ದರೂ ಕೂಡ ಅಲ್ಲಿಯ ಒಂದು ಜವಾಬ್ದಾರಿಗಳನ್ನು ಹೊತ್ಕೊಳ್ಳುವಂಥದ್ದು. ಒಂದು ಮನೆಯಲ್ಲಿದ್ರೆ ಮನೆ ಜವಾಬ್ದಾರಿ, ಆಫೀಸ್ನಲ್ಲಿದ್ರೆ ಆಫೀಸ್ ಜವಾಬ್ದಾರಿ, ಒಂದು ಗುಂಪಿನಲ್ಲಿದ್ರೆ ಆ ಗುಂಪಿನ ಜವಾಬ್ದಾರಿ, ಈ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ನಿಮ್ಮ ಹತ್ರ ಇರತಕ್ಕಂಥದ್ದು. ಅದರ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಒಂದು ನಿಮ್ಮದೇ ಆಗಿರ್ತಕ್ಕಂತಹ ಮೌಲ್ಯಗಳು, ತತ್ವಗಳು, ಆದರ್ಶವನ್ನ ಪಾಲಿಸುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ಮಕರ ರಾಶಿಯವರು ಅಂತ ಹೇಳಬೇಕು. ಹೌದು ಅಲ್ಲ ನೋಡಿ ಬೇಕಿದ್ರೆ ಇದನ್ನು ಕಾಮೆಂಟ್ ಮಾಡಿ. ಇನ್ನು ಸಹನೆ ನಿಮ್ಮಲ್ಲಿ ನೋಡಿ